ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ಇಷ್ಟೇ ಕಣ್ರಿ. ತುಂಬ ಅದ್ಭುತವಾದ ವಿಷಯ, ತುಂಬ ಉತ್ತಮವಾದ ವಿಷಯ, ನಮ್ಮ ಹಿಂದೂಗಳೆಲ್ಲ ಕೇಳಬೇಕಾದಂಥ ವಿಷಯ, ನಮ್ಮ ಭಾರತವೇ ಕೇಳಬೇಕಾದಂಥ ವಿಷಯ. ಏನು ಆ ವಿಷಯ ಅಂದರೆ, ದೇವರು ಯಾವಾಗ ನಮ್ಮ ಹತ್ರ ಏನು ಕೆಲಸ ತಗೊತಾನೆ, ಏನು ಸೇವೆ ಮಾಡಿಸ್ಕೊಂತಾನೆ ಹೇಳೋಕ್ಕಾಗಲ್ಲ. ಯಾಕೆಂದರೆ ಯಾವ ಜನ್ಮದಲ್ಲಿ ನಮ್ಮ ಪುಣ್ಯ ಕರ್ಮ ಫಲ ಎಲ್ಲ ತೂಗ್ತಾನೆ ಅನ್ನೋದಕ್ಕೆ ಈ ವಿಷಯನೇ ಸಾಕ್ಷಿ. ಅಂದರೆ ಪ್ರಭು ಶ್ರೀರಾಮರ ಮೂರ್ತಿ ಕೆತ್ತನೆ ಮಾಡಿದಂಥ ಮೈಸೂರಿನವರಾದ ನಮ್ಮ ಅರುಣ್ ಯೋಗಿರಾಜ್ ಅವರು ಏನು ಪುಣ್ಯ ಇರಬೇಕ್ರಿ. ಸಾಮಾನ್ಯವಾದ ಶಿಲ್ಪಿ, ಎಲ್ಲ ಕಡೆ ಮೂರ್ತಿಗಳು ಮಾಡಿರ್ತಾರೆ, ಎಲ್ಲ ಔಟ್ ಆಫ್ ಸ್ಟೇಟ್ ಮಾಡಿರ್ತಾರೆ. ಆದರೆ ಮಾಡ್ತಾ ಇದ್ದರು, ಒಂದು ಕರೆ ಬರುತ್ತೆ ಅವರಿಗೆ, ಪ್ರಭು ಶ್ರೀರಾಮವ್ರ ಮೂರ್ತಿ ಮಾಡಬೇಕು ಅಂತ. 3 ಜನ ಶಿಲ್ಪಿಗಳು ಬಂದಿರ್ತಾರೆ. ಆದರೆ 3 ಜನದಲ್ಲಿ ಇವರ ಶಿಲ್ಪಿನೇ ಆಯ್ಕೆ ಆಯಿತು ಅಂದರೆ ಅಲ್ಲಿ ಶ್ರೀಹರಿಯ ಇಚ್ಛೆ ಎಷ್ಟಿರ್ಬೋದು, ಭಗವಂತ ರಾಮನ ಇಚ್ಛೆ ಎಷ್ಟಿರ್ಬೋದು. ಅಸಾಮಾನ್ಯವಾದ ಕೆಲಸ ಕಣ್ರಿ. ಯಾಕೆ ಅಂದರೆ ಎಲ್ಲರೂ ಶಿಲ್ಪಿಗಳಾಗಿರ್ತಾರೆ, ಎಲ್ಲರೂ ಮೂರ್ತಿ ಕೆತ್ತುತ್ತಾರೆ. ಆದರೆ ಪ್ರಭು ಶ್ರೀರಾಮನ ಮೂರ್ತಿ ಕೆತ್ತಬೇಕು ಅಂದರೆ ಹುಡುಗಾಟ ಅಲ್ಲ. ಎಷ್ಟೋ ಲಕ್ಷ ಕೋಟಿ ಜೀವಗಳ ಒಂದು ಆಶಯವಾಗಿರುತ್ತೆ. ಭಕ್ತಾದಿಗಳ ಒಂದು ಕನಸು ಪ್ರಭು ಶ್ರೀರಾಮರ ದೇವಸ್ಥಾನ ಆಗಬೇಕು, ಮಂದಿರ ಆಗಬೇಕು ಅನ್ನೋದು. ಎಷ್ಟೋ ಲಕ್ಷ ಜೀವಗಳ ಹೋರಾಟ ಇದೆ, ತಮ್ಮ ಪ್ರಾಣನೇ ಕೊಟ್ಟಿದ್ದಾರೆ. ಅಂಥ ಜಾಗದಲ್ಲಿ ರಾಮ ಇದ್ದಂಥ ಒಂದು ಜಾಗ, ಅಲ್ಲಿ ನಲಿದಾಡಿದಂಥ ಕುಣಿದಾಡಿದಂಥ ಜಾಗ, ಅಲ್ಲಿ ಈ ಮೂರ್ತಿ ಸ್ಥಾಪನೆ ಆಗ್ತಾ ಇದ್ದಾಗ ಇವರಿಗೆ 3 ಜನ ಶಿಲ್ಪಿಗಳಲ್ಲಿ 3 ಮೂರ್ತಿಗಳು ಮಾಡಿರ್ತಾರೆ. ಅದರಲ್ಲಿ ಇವ್ರ ಮೂರ್ತಿ ಆಯ್ಕೆ ಆಗುತ್ತೆ. ಅಂದರೆ ಒಂದು ದೇವರು ಅವ್ರ ಮೇಲೆ ಎಷ್ಟು ಕೃಪೆ ಇದೆ ಅಂದರೆ ಅಷ್ಟು ಹೇಳೋಕ್ಕಾಗದೇ ಇರೋವಂಥ ಕೃಪೆ. ಯಾವುದೋ ಜನ್ಮದಲ್ಲಿ ಭಗವಂತನ ಸನ್ನಿಹಿತ ಇದ್ದರು, ಯಾವುದೋ ತ್ರೇತಾಯುಗದಲ್ಲೋ ಮಹಾಭಾರತದಲ್ಲೋ ಶಿಲ್ಪಿ ಆಗಿದ್ರನೋ, ಅದು ಏನೋ ಅದ್ದೂರಿಯಾಗಿ ಉಳಿದಿತ್ತನೋ ಶ್ರೀರಾಮನ ಸೇವೆ. ಆ ಸೇವೆನ ಅರುಣ್ ಯೋಗಿರಾಜ್ ಅವರು ಈಗ ಮಾಡಿದ್ದಾರೆ. ಅದಕ್ಕೆ ಹೇಳೋದು, ಭಗವಂತ ಯಾವ ಸಮಯದಲ್ಲಿ ಏನು ಬೇಕಾದರೂ ತಗೋಬೋದು, ನಮ್ಮಿಂದ ಕಿತ್ಕೊಳ್ಳಬಹುದು. ಅದಕ್ಕೆ ಸ್ನೇಹಿತರೆ, ತಿಳಿದಂತೆ ಅವ್ರ ಬಗ್ಗೆ ಚಿಕ್ಕ ಮಾತು ಹೇಳಿದ್ದೀನಿ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ಹರಸಿ, ಕಾಪಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೀವನದಲ್ಲಿ ಯಾರಿಗೂ ಮೋಸ ಮಾಡಬಾರ್ದು, ಏನೂ ಉಳಿಯಲ್ಲ. ಮೋಸದ್ದು ನಾವು ದುಡ್ದಿದ್ದೆ ನಾವು ಉಳಿಯಲ್ಲ ಸ್ನೇಹಿತರೆ, ಬೇರೆಯವ್ರದ್ದು ನಮಗೆ ಉಳಿಯುತ್ತಾ? ಹಾಗೆ ಜೀವನ ಸತ್ಯದ ದಾರಿಲಿ ಮಾಡಬೇಕು. ಕಷ್ಟ ಇರ್ಬೋದು ಇವತ್ತು, ಭಗವಂತ ಯಾವತ್ತಾರು ಕಷ್ಟಪಟ್ಟು ನಿಯತ್ತಿನ ದಾರಿಲಿ ಇದ್ದವ್ರಿಗೆ ಒಳ್ಳೇದು ಮಾಡ್ತಾನೆ. ಈ 2 ಮಾತು ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಕರ್ನಾಟಕ ಮಾತು.